ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ದಿನ ನಮ್ಮ ಚಿತ್ರದುರ್ಗದ ರಾಮನ್ ನಾಗರಾಜ್ ಅವರು ಪ್ರೆಸ್ ಮೀಟ್ ಮಾಡಿದರು. ಏನಕ್ಕಂದರೆ, ಮಾರಿಕೊಂಡ ಮಾಧ್ಯಮಗಳು ಕೆಲವು ದಿನಗಳ ಹಿಂದೆ ಷಡ್ಯಂತ್ರ 200 ಕೋಟಿ ಷಡ್ಯಂತ್ರ ಫಂಡಿಂಗ್ ಆಗಿಬಿಟ್ಟಿದೆ. ಪ್ರಕಾಶ್ ರಾಜ್ ಫಂಡಿಂಗ್ ಮಾಡಿದ್ದಾನೆ, ಚಿತ್ರದುರ್ಗದ ರಾಮನಾರಾಯಣ್ ಮೇಡಮ್ ಅವರು ಫಂಡಿಂಗ್ ಮಾಡಿದ್ದಾರೆ, ಗಿರೀಶ್ ಮಟ್ಟಣ್ಣನವರು ಫಂಡಿಂಗ್ ಮಾಡಿದ್ದಾರೆ, ಮಹೇಶ್ ಅಣ್ಣ ಮಾಡಿದ್ದಾನೆ, ಕೇರಳದಿಂದ ಬಂತು, ಅಲ್ಲಿಂದ ಬಂತು ಅಂತೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು. ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರನೇ ಈಗ ನಾನು ಈ ವಿಡಿಯೋದ ಮುಖಾಂತರ ಬಂದಿದ್ದು. ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಕ್ಕಂಥದ್ದು. ಸೌಜನ್ಯ ಹೋರಾಟಕ್ಕೆ ಬಂದಿದ್ದಕ್ಕೆ, ಆಕ್ರಮ ಮೀಟ್ರ್ ಬಡ್ಡಿ ದಂಧೆಯ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ಸುಮ್ಮನೆ ನಮ್ಮ ಜಿಲ್ಲೆಯ ರಾಮನ್ ನಾಗರಾಜ್ ಮೇಡಮ್ ಮೇಲೆ ಇಲ್ಲ ಸಲ್ಲದ ಆರೋಪ ಅಷ್ಟೇ ಇದು. ಆದರೂ ಆ ಅಮ್ಮ ಹೈಕೋರ್ಟಲ್ಲಿ ಹೋಗಿ ಪ್ರಶ್ನೆ ಮಾಡಿ ನನ್ನನ್ನು ಇದರಲ್ಲಿ ಪಾರ್ಟಿಯನ್ನಾಗಿ ಮಾಡಿ ಏನಿದೆ ಏನಿಲ್ಲ ಎಂಬುದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಕೋರ್ಟಲ್ಲಿ ಏನೆಲ್ಲ ಆಯಿತು ಎಂಬುದರ ಬಗ್ಗೆ ನೇರವಾಗಿ ಈಗ ರಾಮನ್ ನಾಗರಾಜ್ ಮೇಡಮ್ ಅವರೇ ಹೇಳ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಕಾರಣ ಏನಂದರೆ, ಧರ್ಮಸ್ಥಳದ ಪ್ರಕರಣದಲ್ಲಿ ಚಿನ್ನಯ್ಯಗೇನು ರಿಟ್ ಅರ್ಜಿ ಹಾಕಿದ್ದಲ್ಲ, ಆ ಅರ್ಜಿ ಈಗ ವಜಾ ಆಗಿದೆ ಅಂತೇಳಿ ಮೇಡಮ್ ಅವರು ದಾಖಲಾತಿ ಸಮೇತ ಪ್ರೆಸ್ ಮೀಟ್ ಮಾಡಿದ್ದಾರೆ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮತ್ತು ವರದಿಗಾರರಿಗೆ ಸ್ವಾಗತ ಬಯಸ್ತೇನೆ. ಮತ್ತು ಎಲ್ಲಕ್ಕಿಂತ ಮುಂಚೆ ನನ್ನೊಂದು ಮನವಿ ತಮ್ಮೆಲ್ಲರಲ್ಲಿ, ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥ GS ಉಜ್ಜಿನಪ್ಪ ಅವ್ರಿಗೆ ಮೊದಲು ನಾವು ಶ್ರದ್ಧಾಂಜಲಿ ಈ ಮೂಲಕ ಅರ್ಪಿಸ್ಬೇಕಂತ 1 ನಿಮಿಷ ಮೌನ ಮಾಡಿ ನಂತರದಲ್ಲಿ ಸಭೆ ಮುಂದುವರಿಸ್ತೀವಿ. ದಯವಿಟ್ಟು ಎಲ್ಲರೂ ಶಾಂತಿ ಎಲ್ಲ ಪತ್ರಕರ್ತರಿಗೆ ಮತ್ತು ಸ್ವಾಗತ ಬಯಸ್ತೇನೆ. ಮತ್ತು ಎಲ್ಲಕ್ಕಿಂತ ಮುಂಚೆ GS ಉಜ್ಜನಪ್ಪನವರು ನಮ್ಮ ಹಿರಿಯ ಪತ್ರಕರ್ತರು, ಚಿಂತಕರು, ಸಮಾಜ ಸುಧಾರಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಸಾಹಿತಿನೂ ಹೌದು. ಟೈಮ್ಸ್ ಆಫ್ ಇಂಡಿಯಾ ವರದಿಗಾರರಾಗಿದ್ದರು. ಅವರು ನಮ್ಮ ಸೌಜನ್ಯ ಹೋರಾಟಕ್ಕೆ ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶಕರಾಗಿ ನನಗೆ ಬೆಂಬಲ ಕೊಟ್ಕೊಂಡು ನಮ್ಮ ಜೊತೆ ಎಲ್ಲ ಒಂದು ಸ್ಟ್ರೈಕಿಗೆ ಭಾಗವಹಿಸ್ಕೊಂಡು ನಮ್ಮ ಜೊತೆ ಇದ್ದಂಥ ಉಜ್ಜನಪ್ಪ ಸರು 1-2 ತಿಂಗಳ ಹಿಂದೆ ವಿಧಿವಶರಾದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸಭೆ ನಾನು ಮುಂದುವರಿಸ್ತೇನೆ. ಸೌಜನ್ಯ ಹೋರಾಟಗಾರರಿಗೆ ಒಂದಾದಂಥ ನಮ್ಮ ಎಲ್ಲ ಹೋರಾಟಕ್ಕೆ ಮುಂಚೂಣಿಯಲ್ಲಿರುವಂಥ ನಮ್ಮ ಹಿರಿಯರಾದಂಥ ನಮ್ಮ ಮಹೇಶ್ ಅಣ್ಣ ಅವ್ರಿಗೆ ನಾನು ಈ ಮೂಲಕ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ನಮಸ್ಕರಿಸುತ್ತಾ, ಮತ್ತು ಈ ಒಂದು ಹೋರಾಟದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಹೋರಾಟಕ್ಕೆ ಕಾನೂನುಬದ್ಧವಾಗಿ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುವಂಥ ಗಿರೀಶ್ ಮಟ್ಟಣ್ಣವರ್ ಸರ್ ಇದ್ದಾರೆ, ಅವ್ರಿಗೆ ಸ್ವಾಗತ ಬಯಸ್ತೇನೆ. ಮತ್ತು ಹಾಗೆ ನಮ್ಮ ಮೈಸೂರಿನಿಂದ ಬಂದಂಥ ಪ್ರಕಾಶ್ ಸರ್ ಅವ್ರಿಗೆ, ಮತ್ತು ಯೂಟ್ಯೂಬರ್ ಆದಂಥ ನಮ್ಮ ಅಭಿಷೇಕ್ ಸರ್ ತಮಗೂ, ಮತ್ತು ನಮ್ಮ ಇನ್ನೊಬ್ಬರು ಸರ್ ಬಂದಿದ್ದಾರೆ ತನುಷ್ ಅವ್ರಿಗೆ, ಮತ್ತು ವೀರೇಶು ತಿಪ್ಪೇಸ್ವಾಮಿ ಅವರು, ಮತ್ತು ನಮ್ಮ ತಮ್ಮ ಹೆಸರು ಸರ್ ನಾನು ಮರ್ತೆ, ಮಲ್ಲೇಶ್ ಅವರಿಗೆ, ಎಲ್ಲರಿಗೂ ನಾನು ನಮ್ಮ ಚಿತ್ರದುರ್ಗ ಜನತೆಯ ಪರವಾಗಿ ನಿಮಗೆ ಸ್ವಾಗತ ಬಯಸ್ತೇನೆ. ಹಾಗೆಯೇ ನಮ್ಮ ಪತ್ರಿಕೋದ್ಯಮ ಮಿತ್ರರು ಮತ್ತು ಪತ್ರಿಕೆಯ ಎಲ್ಲ ಒಂದು ವರದಿಗಾರರಿಗೆ ನಾನು ನಮಸ್ಕರಿಸುತ್ತಾ, ಇವತ್ತು ನಾನು ಮೀಟಿಂಗ್ ಕರೆದಿರೋ ಉದ್ದೇಶ, ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ, ನನ್ನ ಮೇಲೆ
ಚಿನ್ನಯ್ಯ ಅನ್ನೋ ವ್ಯಕ್ತಿ ಸೌಜನ್ಯ ಕೇಸಲ್ಲಿ ಆತ ತಾನೇ ಬಂದು ಸರೆಂಡರ್ ಆಗಿ ಆರೋಪಿ ಅಂತ ಹೇಳಿಕೊಂಡು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ತನ್ನನ್ನೇ ತಾನು SITಯಲ್ಲಿ ಸರೆಂಡರ್ ಆದಂಥ ವ್ಯಕ್ತಿ ನನ್ನ ಮೇಲೆ ಆರೋಪ ಮಾಡಿ 200 ಕೋಟಿ ಹಗರಣ ನಾನು ಫಂಡಿಂಗ್ ಮಾಡಿದ್ದೀನಿ ಅಂತ ಹೇಳಿ ಅದು ಯಾರು 5 ಜನರ ಮೇಲೆ ಆರೋಪ ಮಾಡಿದ್ದು. ಮೊದಲನೇದಾಗಿ ಮಹೇಶಣ್ಣ, ಗಿರೀಶ್ ಮಟ್ಟಣ್ಣನವರ್, ಮತ್ತು ಜಯಂತ್ ಟಿ ಹಾಗೂ ವಿಠಲ್ ಗೌಡ, ದನ್ನ ಪ್ರಕಾಶ್ ರೈ, ರಮಾ ನಾಗರಾಜ್. ನಾನು ಇಲ್ಲಿ ಧರ್ಮಸ್ಥಳದ ಒಂದು ಸಂಘದ ಒಂದು ಕೆಲಸಕ್ಕೆ ನಾನು ಮಾಡಿದ್ದ ಕೆಲಸಕ್ಕೆ ಇವರೆಲ್ಲ ಬಿಟ್ಟರು ಎಲ್ಲ 5 ಜನರನ್ನು ಟಾರ್ಗೆಟ್ ಮಾಡಿಕೊಂಡು ಏನೂ ಇಲ್ಲ, ಸುಖ ಸುಮ್ಮನೆ ಅವರು ತಮ್ಮ ಒಂದು ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ ಯಾರ್ಯಾರು ಹೋರಾಟಗಾರರಿದ್ದಾರೆ ಎಲ್ಲರ ಮೇಲೆ ಒಂದು ಅಲಿಗೇಷನ್ ಮಾಡೋದು ಇದು ಮಾಡ್ಕೊಂಡು ಬಂದರು. ಅದೇ ರೀತಿ 5 ಜನದ ಮೇಲೆ ಅಲಿಗೇಷನ್ ಮಾಡಿ ನಾನು ನನ್ನ ಒಂದು ಅಕೌಂಟಿಂದ ಏನು ಅವರ ಹೆಂಡತಿ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ ಅಂತ ಹೇಳಿ ಆರೋಪ ಮಾಡಿದ್ರು. ಅದು ಮಾಧ್ಯಮದಲ್ಲೆಲ್ಲ ಬಂತು. ಅದು ನನಗೆ ಖೇದ ಆಯಿತು. ಯಾಕಂದರೆ 200 ಕೋಟಿಗೆ ಎಷ್ಟು ಸೊನ್ನೆ ಅಂತ ಗೊತ್ತಿಲ್ಲದವಳು ನಾನು ಹೋರಾಟ ಅಷ್ಟೇ ಹೊರತು ಕಾನೂನುಬದ್ಧವಾಗಿ ಇಲಾಖೆ ಜೊತೆ ನಾನು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಚಿತ್ರದುರ್ಗದಲ್ಲ, ಈ ರಾಜ್ಯ ಮಟ್ಟದಲ್ಲೇ ಅಂತಾರಾಜ್ಯ ಮಟ್ಟದಲ್ಲೂ ನಾನು ನನ್ನ ಒಂದು ಕೆಲಸ ನಿರ್ವಹಿಸಿದ್ದೇನೆ. ಅದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಆದರೆ ಎಲ್ಲೇ ಆದ್ರೂ ನಾವು ಹಿಂದಕ್ಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರುತ್ತೆ ಅಂದರೆ ಧರ್ಮಸ್ಥಳ ಅದು ಊರು ಸ್ವಾಮಿ, ಅದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾರು ಮಾತಾಡೋ ಹಕ್ಕಿಲ್ಲ, ಅವ್ರಿಗೂ ಇಲ್ಲ, ನನಗೂ ಇಲ್ಲ, ಮತ್ತೊಬ್ರಿಗೂ ಇಲ್ಲ. ನಾವು ಅದ್ರ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ. ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದು ನಾವು ಧರ್ಮಸ್ಥಳ ಅದು ನೇಮ್ ಆಫ್ ದ ಪ್ಲೇಸ್ ಅಷ್ಟೇ. ಆ ನೇಮ್ ಆಫ್ ದ ಪ್ಲೇಸ್ನ ನಾನು ಚಿತ್ರದುರ್ಗ ಅಂದೆ ನಾನು ಬೇರೆ ಊರು ಅನ್ನೋಕ್ಕಾಗತ್ತಾ? ಇಲ್ಲ. ಸೊ ಹಾಗೆ ನಾವು ಧರ್ಮಸ್ಥಳನ ಅದು ಒಂದು ಊರು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಅದನ್ನ ಇವರು ವೈಭೀಕರಿಸಿ ಅದನ್ನ ಕ್ಷೇತ್ರಕ್ಕೆ ಅಗೌರವ ತೋರಿಸ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಫಂಡಿಂಗ್ ಕೊಡ್ತಿದ್ದೀನಿ 200 ಕೋಟಿ ಅಂತ ಹೇಳ್ತಾರೆ. ನನಗೆ ಸ್ವಾಮಿ, ನನಗೆ 200 ಕೋಟಿ ಅಲ್ಲ, ಕೋಟಿ ಎಷ್ಟು ಸೊನ್ನೆ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ATM ಕಾರ್ಡಿಂದ ದುಡ್ಡು ಹೋಗಿದೆ ಅಂತ ಹೇಳಿ ಅವ್ರ ಹೆಂಡತಿಗೆ ನಾನು ಹಾಕಿದ್ದೀನಿ ಅಂತ ಚಿನ್ನಯ್ಯ ಆರೋಪ ಮಾಡ್ತಾರೆ. ಆರೋಪ ಮಾಡೋದಿರಲಿ, ನಾನು ಕೋರ್ಟಲ್ಲಿ ಅದನ್ನು ಸಾಬೀತುಪಡಿಸ್ತೀನಿ ಅಂತ ಹೇಳಿದವರು. ನಾನು ಅವರು ಇದಕ್ಕೆ ನಾನು ನಿಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದೆ. ಯಾಕಂದರೆ ಇದು ಸುಳ್ಳು ಆರೋಪ, ನಾನೇನು ಮಾಡಿಲ್ಲ, ನಾನು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನಾನು ಸರಿ ಇದ್ದಾಗ ನಾನು ಇನ್ನೊಬ್ರಿಗೆ ಹೆದರೋ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಆಗ್ಲಿಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಏನಂದರೆ SKRDP ಇದು ನಾನು ನಿರಂತರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅದು ಯಾಕೆ ಅಂದರೆ ಅದು ಅವರು ಅಗೇನಿಸ್ಟ್ ಟು ದ RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೇ ಆರ್ ಗೋಯಿಂಗ್. ಆಮೇಲೆ ನಮ್ಮ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ಗ್ರಾಮಾಭಿವೃದ್ಧಿ ಸಂಘ ಅಂತ ಹೇಳಿ ಮಾಡಿ ಆ ಗ್ರಾಮಾಭಿವೃದ್ಧಿ ಸಂಘದಿಂದ ನಮ್ಮ ಹೆಣ್ಣುಮಕ್ಕಳು ಬೀದಿಗೆ ಬಂದಿದ್ದಾರೆ. ಇಲ್ಲಿ ಬಿಟ್ಬಿಡಿ, ಸಿಟಿಲಲ್ಲ, ಹಳ್ಳಿಗಳಲ್ಲಿ ರಿಮೋಟ್ ಏರಿಯಾದಲ್ಲಿ ಎಷ್ಟು ಮಾನ ಇಚ್ಛೆ ಮಾತಾಡಿ ಅವ್ರಿಗೆ ತೇಜೋವಧೆ ಮಾಡಿ ಅವ್ರಿಗೆ ಅಗೌರವವಾಗಿ ನಡ್ಕೊಳ್ಳುವಂಥ ಈ SKRDP ಆಫೀಸರ್ಸ್ ಏನಂತ ತಾವು ಮಾಡ್ಕೊಂಡಿದ್ದಾರೆ ಅವ್ರುಗಳು ಮಾಡಿ ನಮ್ಮ ಹೆಣ್ಮಕ್ಳು ಇವತ್ತು ಬೀದಿಗೆ ಬಂದು ದೇ ಆರ್ ಗೋಯಿಂಗ್ ಫಾರ್ ದ ಪ್ರಾಸ್ಟಿಟ್ಯೂಷನ್ಗೆ ಹೋಗ್ತಿದ್ದಾರೆ. ಅದು ಒಂದು ನಮಗೆ ಕಳವಳ. ಯಾಕಂದರೆ ಒಂದು ಹೆಣ್ಣು ತನ್ನದೇ ಒಂದು ಮರ್ಯಾದೆ ಬದುಕು ಜೀವನ ಮಾಡುವಂಥ ಮಹಿಳೆಯರು ಇವತ್ತು ಈ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅಸಹಾಯಕತೆ. ಎಕಾನಮಿಕಲಿ ದೇ ಆರ್ ಬ್ಯಾಕ್ವರ್ಡ್, ಎಕಾನಮಿಕಲಿ ದೇ ಆರ್ ಹೆಲ್ಪ್ಲೆಸ್. ಅದೆಲ್ಲವನ್ನು ಉಪಯೋಗ ತಗೊಂಡು ಇವ್ರುಗಳು ಈ ರೀತಿ ಮಾಡಿದ್ರೆ ಅದು ಸಾಲ ಅವ್ರು ಕೇಳಲ್ಲ, ಇವರೇ ಹೋಗಿ ಕೊಡ್ತಾರೆ. ಕೊಟ್ಟ ಮೇಲೆ ಆ ಸಾಲನ ಹೇಗೆ ರಿಕವರ್ ಮಾಡಬೇಕು? ಥ್ರೂ ಬ್ಯಾಂಕ್ ಓನ್ಲಿ ದೇ ಹ್ಯಾವ್ ಟು ನೋ. ಸಾಲ ಕೊಡ್ಬೇಕಾದ್ರೆ ಬ್ಯಾಂಕಿಂದ ಕೊಡ್ತಾರೆ, ರಿಕವರಿ ಮಾಡಬೇಕಾದ್ರೆ ದಿಲ್ ಗೋ ಪರ್ಸ್ನಲಿ. ನಾನು ಹೇಳೋದು, ನಾವು ಲೋನ್ ತಗೋತೀವಿ ಎಲ್ಲ ಬ್ಯಾಂಕಲ್ಲಿ, ಆದರೆ ನಾವೇ ಹೋಗಿ ಕಟ್ತೀವಿ, ಯಾರು ಬ್ಯಾಂಕ್ನವ್ರು ಬರಲ್ಲ. ವೈ ದಿಸ್ SKRDP? ಯಾಕೆ ನಾವು ಕ್ವಶನ್ ಮಾಡಬಾರ್ದಾ? ನಾವು ಕ್ವಶನ್ ಮಾಡಿದ್ರೆ ಅವರು ನಮ್ಮ ಮೇಲೆ ಇಲ್ಲಿ ಹಿರಿಯೂರಿನಲ್ಲಿ ಒಂದು FIR ಮಾಡಿಸಿದ್ದೀನಿ. ಮತ್ತು ಅನ್ಯಾಯಕ್ಕೊಳಗಾದಂಥ ಒಬ್ಬ ಮಹಿಳೆಗೆ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಅಂತ ದಾವಣಗೆರೆಗೆ ಹೋದರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಷ್ಟು ಜನ ರೀ? 50 ಜನ ಅಟ್ಯಾಕ್ ಮಾಡ್ತಾರೆ. ಏನ್ರಿ ಕಾನೂನಲ್ಲಿ ಇವ್ರಿಗಷ್ಟೇ ರೈಟ್ಸು, ನಮಗೆ ಇಲ್ವಾ? ನಮ್ಮೊಬ್ಬ ಹೆಣ್ಮಗಳು, ಅದು ವಿಧವಾ ಹೆಣ್ಮಗಳು, ಅಸಹಾಯಕ ಮಹಿಳೆ, ಆಕೆ ತನ್ನ 20 ವರ್ಷದಿಂದ ಕಟ್ಟಿದ್ದ ಒಂದು ಉಳಿತಾಯದ ಹಣ ಎಷ್ಟು ಅಂತ ಕೇಳಿದ್ರೆ ತಪ್ಪ? ಅದನ್ನ ನಾವು ಕೇಳಿಕ್ಕೆ ಹೋದ್ರೆ ನನ್ನ ಮೇಲೆ ಜೈಂಟಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ರು. ನಾನು ಅಲ್ಲಿ ಒಂದು FIR ಮಾಡಿಸಿದ್ದೀನಿ. ಅದನ್ನ ಮೊನ್ನೆ ಏನು ಮಾಡ್ತಾರೆ, ಒಂದೂವರೆ ತಿಂಗಳ ಹಿಂದೆ ಅದನ್ನ B ರಿಪೋರ್ಟ್ ಹಾಕ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್. ನಾನು ಕೇಳಿದೆ, ಐ ಆಮ್ ದ ವಿಟ್ನೆಸ್, ನಾನೇ ವಿಕ್ಟಿಮು, ನನ್ನ ಜೊತೆ 3 ಜನ ವಿಟ್ನೆಸ್ ಇದ್ದಾರೆ, ಯಾರ್ದು ಏನೂ ತಗೊಳ್ದೆ ಹೌ ಕಮ್ ಯು ವಿಲ್ ಕ್ಲೋಸ್ ಎಟ್ ಇದು ಚಾರ್ಜ್ ಶೀಟ್ ಮಾಡಿದೆ FIR ಇದನ್ನ ಕ್ಲೋಸ್ ಮಾಡ್ತಾರೆ, ಹೇಳ್ತಾರೆ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅಂತ. ಕೊನೆಗೆ ಐ ಬ್ರಾಟ್ ನೋಟಿಸ್ ಟು ದ IG ಆ್ಯಂಡ್ SP ಅವ್ರಿಗೆ ತಂದು ಇದನ್ನ ಮತ್ತೆ ರೀಓಪನ್ ಮಾಡಿಸಿ ಚಾರ್ಜ್ ಶೀಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದು ಏನಿದೆ ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದಾಗ
ಇದನ್ನ ಅಸಹಿಸದ ಆ ಜನ ನನ್ನನ್ನು ಒಂದು ಇದರಿಂದ ಬಗ್ಗ ಬಡಿಬೇಕು ಅನ್ನೋ ದುರುದ್ದೇಶದಿಂದ ಈ ಚಿನ್ನ ಹಿಂಗೆ ಹೇಳಿ ಇವೆಲ್ಲ ಹುನ್ನಾರ ಮಾಡಿದ್ದಾರೆ. ನಾನು ಈಗೂ ಹೇಳ್ತೀನಿ, ಅದನ್ನು ನಾನು ಚಾಲೆಂಜ್ ಮಾಡ್ತೀನಿ ಅಂತ ತಮ್ಮ ಮುಂದೆ ಅವತ್ತೇ ಹೇಳಿದ್ದೆ. ಚಾಲೆಂಜ್ ಮಾಡ್ತೀವಿ. ಮಾನ್ಯ ಹೈಕೋರ್ಟ್ ನಮ್ಮ ಒಂದು ಅರ್ಜಿನ ಆಮೇಲೆ ಅಲ್ಲಿ ನೋಡಿ ಎಲ್ಲರದ್ದು ಹೆಸರು ತಗೊಳ್ತಾರೆ, ರಾಮಾ ನಾಗರಾಜ್ ಹೆಸರು ಬಿಡ್ತಾರೆ. ಯಾಕೆ ತಗೊಳ್ಳಿಲ್ಲ ರಾಮಾ ನಾಗರಾಜ್ ಹೆಸರು? ನಾನು ಅದಕ್ಕೆ ಹೈಕೋರ್ಟ್ಗೆ ನಾನು ಒಂದು ಪಾರ್ಟಿ ಮಾಡಿ ಆಲ್ ಆಫ್ ಸಡನ್ ರಾಮಾ ನಾಗರಾಜ್ ಬರ್ತೀನಿ. ಎಲ್ಲಿಂದ ಬರ್ತಾಳೆ? ಏನಕ್ಕೆ ಬರ್ತೀವಿ? ಏನಕ್ಕೆ? ಏನು ಲಿಂಕ್ ಇದೆ? ಏನೂ ಇಲ್ಲ. ಕೊನೆಗೆ ಅದನ್ನು ನನಗೆ ಉಚ್ಚ ನ್ಯಾಯಾಲಯ ಘನವತ್ತ ನ್ಯಾಯಾಧೀಶರು ನನಗೆ ನ್ಯಾಯ ಕೊಡಿಸಿದ್ರು. ನಮ್ಮ 5 ಜನಕ್ಕೆ ಆರೋಪ ಮುಕ್ತರಂತ ಹೇಳಿದ್ರು. ಏನು ಆರೋಪ ಮಾಡಿದ್ರು ಅದು ನಮಗೆ ಏನೂ ಆಗಲಿಲ್ಲ. ನಮಗೆ ಕಾನ್ಫಿಡೆನ್ಸ್ ಇತ್ತು, ಯಾಕಂದ್ರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ನಾವು ಕ್ಲೀನ್ ಆಗಿದ್ದಾಗ, ನಾವು ವಿದಿನ್ ದ ಫ್ರೇಮ್ ಆಫ್ ಲಾ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ವಿ ನೆವರ್ ಕೇರ್ ಎನಿಬಡಿ, ವಿ ರೆಸ್ಪೆಕ್ಟ್, ವಿ ಗೋ ಅವರ್ ಹೆಡ್ ಟು ಲಾ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಹಾಗಿರ್ಬೇಕಾದ್ರೆ ಇವ್ರು ಏನು ಮಾಡ್ತಾರೆ, ಮತ್ತೆ ಏನು ಮಾಡ್ತಾರೆ, ಎಲ್ಲಿಯಾದರೂ ಡೈವರ್ಟ್ ಮಾಡಬೇಕು. ಅದು ಯಾವುದು ನಮ್ಮ ಸೌಜನ್ಯ ಕೇಸಲ್ಲಿ 74 ಜನ ಅಲ್ಲ ಸರ್, 74 ಜನ ಮತ್ತೆ ಕುಸುಮಾವತಿ ಅವರು PL ಹಾಕೊಂಡಿರ್ತಾರೆ, ಪಬ್ಲಿಕ್ ಲಿಟಿಗೇಷನ್ ಅಂತ. ಅದು ಕೇಸ್ನ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಲಿಕ್ಕೆ ದೇ ಡಿಡ್ ಆಲ್ ದಿಸ್ ಗೇಮ್. ಆಮೇಲೆ ಜನತೆಗೆ, ರಾಜ್ಯದ ಜನತೆಗೆ ಅಲ್ಲ, ದೇಶದ ಜನತೆಗೆ ಇದನ್ನ ರಾಂಗ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನಾನು ಹೇಳೋದು, ಸ್ವಾಮಿ ನೀವು ಬನ್ನಿ, ನಾನು ಅವತ್ತು ಹೇಳಿದ್ದೀನಿ ಧರ್ಮಸ್ಥಳಕ್ಕೆ ನಾನು ಬರ್ತೀನಿ, ಅವ್ರು ಬರಲಿ, ನಿಂತ್ಕೊಳ್ಳಿ, ನಾನು ಆಣೆ ಮಾಡ್ತೀನಿ, ನನ್ನಿಂದ ಏನು ತಪ್ಪಾಗಿಲ್ಲ ಅಂತ. ಅವರು ನಾವು ಏನು ತಪ್ಪಾಗಿಲ್ಲ ಅಂತ ಅವರು ಆಣೆ ಮಾಡಲಿ. ಐ ವಿಲ್ ಚಾಲೆಂಜ್ ಇಟ್. ನಾವು ಆಲ್ಸೋ ಐ ವಿಲ್ ಚಾಲೆಂಜ್ ಇನ್ ಫ್ಯೂಚರ್ ಆಲ್ಸೋ ಐ ವಿಲ್ ಚಾಲೆಂಜ್. ನಾವೆಲ್ಲ ಟೀಮು ಸೌಜನ್ಯ ಹೋರಾಟಗಾರರು. ನಾವು ಯಾವತ್ತು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋದನ್ನ ಬಿಡೋದಿಲ್ಲ. ವಿಲ್ ಫೈಟ್ ಅಗೇನ್ಸ್ಟ್ ದಟ್. ಈಗ ಉಚ್ಚ ನ್ಯಾಯಾಲಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೇನೆ ಆ ಒಂದು ನನ್ನ ಕೇಸನ್ನು ಇಷ್ಟರ ಮಟ್ಟಿಗೆ, ನನ್ನ ಕೇಸ್ ಅನ್ನೋದಕ್ಕಿಂತ ನನಗೆ ಹರ್ಟ್ ಆಗಿದ್ದು, ನಾನು ಇಂಡಿವಿಜುವಲ್ ಆಗಿ ಹೇಳ್ತೀನಿ, ನನಗೆ ಮುಟ್ಕೊಂಡ್ರೆ ನಾನು ಮಾತ್ರ ಯಾರನ್ನೂ ಬಿಡಲ್ಲ. ಅಂದರೆ ನನ್ನ ವಿಷಯಕ್ಕೆ ಬಂದ್ರಲ್ಲ, ನಾನೊಬ್ಬ ನ್ಯಾಯಾಧೀಶರ ಮಗಳು, ನಮ್ಮ ಮೈಯಲ್ಲಿ ಎಲ್ಲರ ರಕ್ತ ಹರಿತಿದೆ ಅಂದರೆ ನಂದು ಜುಡಿಷಿಯಲ್ ಬ್ಲಡ್ ಹರಿತಿದೆ. ಐ ವಿಲ್ ಸೇ ವಿತ್ ಪ್ರೌಡ್. ಯಾಕಂದರೆ ನಮಗೆ ನ್ಯಾಯ ಬಿಟ್ಟರೆ ನಮಗೆ ಏನು ಕಲಿಸಿಲ್ಲ ನಮ್ಮ ತಂದೆಯವರು, ನಮಗೆ ಸಂಸ್ಕಾರ, ನನ್ನ ಗಂಡನ ಮನೆಯವರು ನಮಗೆ ಅದು ಕಲಿಸಿಲ್ಲ. ಅದು ಈಗ ಆಲ್ ಆಫ್ ಸಡನ್ ಹಿಂಗೆ ಹೇಳಿಬಿಟ್ರಲ್ಲ, ಎಷ್ಟು ಬೇಜಾರಾಗತ್ತೆ. ಒಂದು ಹೆಣ್ಣು, ಒಂದು ಹೋರಾಟ ಮಾಡುವಂಥ ಹೆಣ್ಣು ಹಿಂದಕ್ಕೆ ಸರಿಬೇಕು ಅಂತ. ಸ್ವಾಮಿ ನೀವು ಏನೇ ಮಾಡಿದ್ರು, ಹೆಣ್ಣು ಮಕ್ಕಳು ಹೋರಾಟಕ್ಕೆ ಇಳಿದ್ರು ಅಂದರೆ ಅವ್ರ ಮೈಂಡ್ ಸೆಟ್ ಇತ್ತು ಅಂದರೆ, ಹಾನೆಸ್ಟ್ ಆಗಿದೆ ಅಂದರೆ, ವಿಲ್ ಫೈಟ್ ಇಲ್ಲ ಒಂದು ಡೆತ್. ನಮ್ಮ ಡೆತ್ ಆದರೂ ಸರಿಯಾಗಿಲ್ಲ, ವಿಲ್ ಫೈಟ್ ಫಾರ್ ದ ಜಸ್ಟಿಸ್ ಆ್ಯಂಡ್ ಎಸ್ಪೆಷಲಿ ಫಾರ್ ಸೌಜನ್ಯ ಜಸ್ಟಿಸ್ಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಆಮೇಲೆ ಇದಕ್ಕೆ ಎಲ್ಲ ಸಹಕರಿಸಿದ ಮೊದಲು ಐ ಶುಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಬೃಂದಾ ಗುರುವಾರ್ ಹೂ ಹ್ಯಾಸ್, ಅವರು ನನಗೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ದೆಹಲಿಯಿಂದ ನನಗೆ ವಾದ ಮಂಡಿಸಿದ್ರು ಉಚ್ಚ ನ್ಯಾಯಾಲಯದಲ್ಲಿ. ಫಸ್ಟ್ ಸ್ಪೆಷಲ್ ಥ್ಯಾಂಕ್ ಟು ಅವರ್ ಮೇಡಮ್. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಧನಂಜಯ್ ಸರ್, ಸರ್ ಈಸ್ ಆಲ್ಸೋ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ಆ್ಯಂಡ್ ಅವ್ರ ಟೀಮು, ನಮ್ಮ ಅನನ್ಯ ಗೌಡ ಆ್ಯಂಡ್ ಆಲ್ ಅದರ್ ಅಡ್ವೊಕೇಟ್ಸ್. ಆಮೇಲೆ ನಮ್ಮ ಬಾಲನ್ ಸರ್, ಎವ್ರಿ ಒನ್ ದೇ ಸ್ಟೂಡ್ ವಿತ್ ಅಸ್. ಜಯ ಗಳಿಸ್ಲಿಕ್ಕೆ ಅವರೇ ಒಂದು ನಮಗೆ ಕಾರಣ. ಯಾಕಂದರೆ ನಾವು ನೀಟಾಗಿದ್ದೀವಿ ಅಂದರೆ ಎಲ್ಲರಿಗೂ ಹೆಮ್ಮೆ ಆಗುತ್ತೆ ಬೆಂಬಲ ಕೊಡಲಿಕ್ಕೆ. ನಾವು ತಪ್ಪು ಮಾಡಿದ್ರೆ ನಾವು ಸಹಿತ ಯಾರಿಗೂ ಬೆಂಬಲ ಕೊಡಲ್ಲ. ಇದು ಜನತೆಗೆ ಗೊತ್ತಾಗಲಿ ಅಂತ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ. ದಯವಿಟ್ಟು ಇದನ್ನು ಯಥಾವತ್ತಾಗಿ ನಾನು ಏನು ಹೇಳಿದ್ದೀನಿ ಅದನ್ನೇ ನೀವು ಟೆಲಿಕಾಸ್ಟ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ.